ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ಮನುಷ್ಯರ ಜಾಗವನ್ನ ರೋಬೋಟ್ಗಳು ಆಕ್ರಮಿಸಿಕೊಳ್ತಿರೋದು ನಮಗೆ ನಿಮಗೆಲ್ಲ ಗೊತ್ತಿರೋ ವಿಚಾರ. ಮನೆ ಕೆಲಸ ಮಾಡೋದ್ರಿಂದ ಹಿಡಿದು ಆಫೀಸ್ ಕೆಲಸದವರೆಗೂ ಎಲ್ಲ ಕೆಲಸದಲ್ಲೂ ಇತ್ತೀಚೆಗೆ ರೋಬೋಟ್ಗಳನ್ನು ಬಳಸಿಕೊಳ್ಳಲಾಗ್ತಿದೆ. ಹಲವು ದೇಶದಲ್ಲಿ ಭದ್ರತೆಗಾಗಿಯೂ ರೋಬೋಟ್ಗಳನ್ನು ನಿಯೋಜಿಸಲಾಗಿದೆ. ಇದೀಗ ಭಾರತದ ಸೇನೆಗೂ ರೋಬೋಟ್ಗಳ ಎಂಟ್ರಿ ಆಗಿದೆ. ಇದೇ ಮೊದಲ ಬಾರಿಗೆ ಆರ್ಮಿ ಪರೇಡ್ನಲ್ಲಿ ರೋಬೋಟ್ಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿವೆ. ಜನವರಿ 15ರಂದು ಆರ್ಮಿ ಡೇ ನಡೆಯಲಿದೆ. ಈ ಸೇನಾ ದಿನಾಚರಣೆಯಲ್ಲಿ ಭಾರತೀಯ ಸೇನೆಯು ಮಿಲಿಟರಿ ತಂತ್ರಜ್ಞಾನದಲ್ಲಿರುವ ಎಲ್ಲ ಪ್ರಗತಿಗಳನ್ನು ಪ್ರದರ್ಶನ ಮಾಡಲಿದೆ. ಅಂತೆಯೇ ರೋಬೋಟ್ಗಳು ಕೂಡ ಮಿಲಿಟರಿ ಪರೇಡ್ನಲ್ಲಿ ಭಾಗಿಯಾಗಲಿವೆ. ಇವುಗಳನ್ನು ಮ್ಯೂಸ್ ಎಂದು ಕರೆಯಲಾಗುತ್ತದೆ. ಸದ್ಯ ಭಾರತೀಯ ಸೇನೆಯ ದಕ್ಷಿಣ ಕಮಾಂಡ್ ಪುಣೆಯ ಮೈದಾನದಲ್ಲಿ ರೋಬೋಟ್ಗಳ ತಾಲೀಮು ನಡೆಸಿದೆ. ಸದ್ಯ ಭಾರತೀಯ ಸೇನೆಯು 100 ರೋಬೋಟಿಕ್ ಮ್ಯೂಸ್ಗಳನ್ನು ಖರೀದಿ ಮಾಡಿದೆ. ಇವುಗಳನ್ನು ರೋಬೋಡಾಗ್ ಅಂತಲೂ ಕರೆಯಲಾಗುತ್ತೆ. ಈ ಮ್ಯೂಸ್ ಮೆಟ್ಟಿಲುಗಳನ್ನು ಹತ್ತುತ್ತವೆ, ಕಡಿದಾದ ದಾರಿಯಲ್ಲೂ ಚಲಿಸುತ್ತವೆ. ಇವುಗಳಲ್ಲಿ ಕೆಲವು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತವೆ, ಇನ್ನು ಕೆಲವು ರೋಬೋಟ್ಗಳನ್ನು ದೂರದಿಂದಲೇ ನಿರ್ವಹಿಸಬಹುದು. ಇನ್ನು -40 ಡಿಗ್ರಿಯಿಂದ +50 ಡಿಗ್ರಿ ಸೆಲ್ಸಿಯಸ್ನಲ್ಲೂ ಕೆಲಸ ಮಾಡಬಲ್ಲವು. 15 kg ಪೇಲೋಡ್ಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಇವುಗಳು ಹೊಂದಿವೆ. ರೋಬೋಟ್ಗಳು ವಿಕಿರಣಶೀಲ ಪತ್ತೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ಸೇನೆಗೆ ವಾಸ್ತವದ ಪರಿಸ್ಥಿತಿ ಅರಿವು ಸಿಗುತ್ತದೆ. ಈ ರೋಬೋಟ್ಗಳು ಕಂಪ್ಯೂಟ್ ಬಾಕ್ಸ್, ಬ್ಯಾಟರಿ, ಲೆಗ್, ಫ್ರಂಟ್ ಸೆನ್ಸಾರ್ ಹೆಡ್, ರಿಯರ್ ಸೆನ್ಸಾರ್ ಹೆಡ್ ಹೊಂದಿವೆ. ಅಡೆತಡೆ ತಪ್ಪಿಸುವ ಕ್ಯಾಮೆರಾ ಸಂವೇದಕಗಳು ಕೂಡ ಇದರಲ್ಲಿದೆ. ಎಲ್ಲಿಯೂ ಡಿಕ್ಕಿ ಹೊಡೆಯೋದಿಲ್ಲ, ದೂರದಿಂದಲೇ ತಪ್ಪಿಸಿಕೊಳ್ತವೆ. ಇದರಿಂದಾಗಿ ಮೂಲೆ ಮೂಲೆಯಲ್ಲೂ ಭದ್ರತೆಯನ್ನ ಗಮನಿಸಬಹುದು. ಅಂದಹಾಗೆ ಈ ರೋಬೋಟ್ಗಳನ್ನು ದೆಹಲಿ ಮೂಲದ ಏರೋ ಆರ್ಕ್ ಕಂಪನಿ ಸಿದ್ಧಪಡಿಸಿದೆ. ಈ ರೋಬೋಟ್ಗಳ ತೂಕ 51 kg ಇದ್ದು ಎನ್ವಿಡಿಯಾ ಗ್ರಾಫಿಕ್ ಕಾರ್ಡ್ಗಳನ್ನು ಹೊಂದಿದೆ. ಒಮ್ಮೆ ಚಾರ್ಜ್ ಮಾಡಿದರೆ 20 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತವೆ. ಭದ್ರತೆ, ವಿಕಿರಣಶಾಸ್ತ್ರ, ಪರಮಾಣು ಜೈವಿಕ ಸ್ಫೋಟ ಹಾಗೂ ಗುಪ್ತಚರ ಕಣ್ಗಾವಲಾಗಿ ಬಳಸಿಕೊಳ್ಳಲಾಗುತ್ತದೆ. ಒಟ್ಟಲ್ಲಿ ಮ್ಯೂಸ್ ಸೇರ್ಪಡೆ ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಿದೆ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.